ನಿನ್ನೆ ದಿನ ದರ್ಶನ್ ಸೇರಿದಂತೆ ಇತರ ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ಅದರಲ್ಲಿ ಕೆಲವೊಂದು ಎಕ್ಸೆಪ್ಷನ್ಸ್ ಇದೆ, ಅದನ್ನು ಕೂಡ ಹೇಳ್ತೀವಿ. ಈ ಜಾಮೀನು ಸಿಕ್ಕವರಲ್ಲಿ ಪವಿತ್ರ, ಪ್ರದೋಷ್, ಅನುಕುಮಾರ್ಗೆ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ. ಪರಪ್ಪನ ಅಗ್ರಹಾರದಲ್ಲೇ ಇದ್ದಾರೆ ಪವಿತ್ರ ಗೌಡ, ಪ್ರದೋಷ್. ಜಾಮೀನಿನ ಷರತ್ತನ್ನ ಪೂರೈಸುವುದು ತಡವಾಗಿದೆ. ಈ ಹಿನ್ನೆಲೆ ಇನ್ನೂ ಕೂಡ ಅವರಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ. ಅವೆಲ್ಲವನ್ನು ಕೂಡ ಪೂರೈಸಿಕೊಂಡು ಬರುವಾಗ ಸೋಮವಾರ ಸಂಜೆ ವೇಳೆಗೆ ಮೂವರು ಕೂಡ ಬಿಡುಗಡೆಯಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಜಗದೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜಗದೀಶ್, ಇದೀಗ 3 ಜನರ ಹೆಸರು ಕೇಳಿ ಬರ್ತಾ ಇದೆ ಅಂತ ಹೇಳಿದ್ರೆ ಜಾಮೀನು ಸಿಕ್ಕರೂ ಕೂಡ ಅವರಿಗೆ ಬಿಡುಗಡೆ ಭಾಗ್ಯ ಇಲ್ಲ ಅಂತ ಏನೇನ್ ಕಾರಣಗಳಿದೆ, ಜೊತೆಗೆ ಪ್ರೊಸೀಜರ್ ಮುಗಿಸಿ ಅವರು ಬಿಡುಗಡೆ ಆಗೋದು ಯಾವಾಗ, ಏನ್ ಅಪ್ಡೇಟ್ ಸಿಗ್ತಾ ಇದೆ ಜಗದೀಶ್? ಖಂಡಿತ ಚೈತ್ರ, ಕೋರ್ಟ್ನಿಂದ ಈ ರೀತಿಯಾದಂತಹ ಆದೇಶ ಬಂದಂತಹ ಬಳಿಕವಾಗಿ ಒಂದಿಷ್ಟು ಫಾಲೋ ಅಪ್ಗಳಿರುತ್ತೆ. ಏನು ನೀಡಿರುವಂತಹ ಒಂದು ಷರತ್ತೇನಿರುತ್ತೆ ಅಂದ್ರೆ ಶ್ಯೂರಿಟಿ ಕೊಡುವಂಥದ್ದು, ಬಾಂಡ್ ಆಗಿರ್ಬೋದು, ಈ ರೀತಿಯಾದಂತಹ ಎಲ್ಲಾ ಪ್ರಕ್ರಿಯೆಗಳು ಕೂಡ ಆಗ್ಬೇಕಾಗುತ್ತೆ. ಇನ್ನು ನಿನ್ನೆ ಆದೇಶ ಸ್ವಲ್ಪ ತಡವಾಗಿರುವಂಥದ್ದು, ಅಂದ್ರೆ ಸಂಜೆ ಸಂದರ್ಭದಲ್ಲಿ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಒಂದಷ್ಟು ಪ್ರಕ್ರಿಯೆಗಳನ್ನ ಮಾಡಿಕೊಳ್ಳೋದಕ್ಕೆ ಲೇಟ್ ಆಗಿರುವಂಥದ್ದು. ಈಗ ಸದ್ಯಕ್ಕೆ ಸಿಕ್ಕಿರುವಂಥದ್ದು 7 ಜನ ಆರೋಪಿಗಳಿಗೆ ಬೇಲ್. ಅದರಲ್ಲಿ ಪ್ರಮುಖವಾಗಿ ದರ್ಶನ್ ಈಗಾಗಲೇ 45 ದಿನದ ಹಿಂದೆನೇ ಜೈಲಿಂದ ಹೊರಗಡೆ ಬಂದು ಹಾಸ್ಪಿಟಲ್ ಮಧ್ಯಂತರ ಜಾಮೀನು ಪಡೆದುಕೊಂಡು ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ತಾರೆ. ಇನ್ನು ಉಳಿದ 6 ಮಂದಿಗೆ ಏನು ಇನ್ನೂ ಕೂಡ ಜೈಲಲ್ಲೇ ಇರುವಂತದ್ದು. ಈಗ ಅವರಿಗೆ ಜಾಮೀನು ಸಿಕ್ಕಂತಹ ಬಳಿಕವಾಗಿ ನಂತರದ ಒಂದು ಪ್ರಕ್ರಿಯೆಗಳೇನಿವೆ ಅವೆಲ್ಲವೂ ಕೂಡ ಮುಕ್ತಾಯ ಆಗ್ಬೇಕಾಗುತ್ತೆ. ಅದಕ್ಕೆ ಒಂದಷ್ಟು ಸಮಯಗಳನ್ನು ಕೂಡ ತೆಗೆದುಕೊಳ್ಳುವಂಥದ್ದು. ಈ ನಿಟ್ಟಿನಲ್ಲಿ ಪ್ರಮುಖವಾಗಿ ಈಗ ಪವಿತ್ರ ಗೌಡ ಆಗಿರ್ಬೋದು, ಅನುಕುಮಾರ್ ಆಗಿರ್ಬೋದು, ಜೊತೆಗೆ ಮತ್ತೋರ್ವ ವ್ಯಕ್ತಿ ಅಂದ್ರೆ 3 ಜನ ಪರಪ್ಪನ ಅಗ್ರಹಾರದಲ್ಲಿ ಜೈಲಿನಲ್ಲಿ ಇದ್ದಾರೆ. ಅವರು ಏನು ನಿನ್ನೆ ಒಂದು ಆದೇಶ ಬಂದಂತ ಬಳಿಕವಾಗಿ ನಾಳೆ ರಿಲೀಸ್ ಆಗ್ತೀವಿ ಅನ್ನುವಂತ ಒಂದು ರೀತಿಯಲ್ಲಿ ಎಲ್ಲೊಂದು ಕಡೆ ಸಂತಸದಲ್ಲಿದ್ರು. ಆದ್ರೆ ಏನ್ ಆಗ್ಬೇಕಾದಂತ ಒಂದು ಪ್ರೊಸೀಜರ್ ಏನತ್ತೆ ಅದು ಕೊಂಚ ತಡವಾಗಿದೆ ಅಂತಾನೆ ಹೇಳ್ಬೋದು. ಬಹುಶಃ ಇವತ್ತು ಬಿಡುಗಡೆ ಆಗ್ಬೋದು, ಇಲ್ಲ ಸೋಮವಾರವೇ ಬಿಡುಗಡೆ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಇನ್ನು ಉಳಿದ ಆರೋಪಿಗಳ ವಿಚಾರ ಅಂದ್ರೆ ಇನ್ನು ಉಳಿದ ಏನ್ ಜೈಲಿನಲ್ಲಿ ಇರುವಂತಹ ಲಕ್ಷ್ಮಣ್ ಆಗಿರ್ಬೋದು, ಮತ್ತಿನ್ನು 2 ಆರೋಪಿಗಳೇನಿದ್ದಾರೆ ಅವ್ರಿಗೆ ಈಗಾಗಲೇ ಆದೇಶ ಏನ್ ಬಂದಿದೆ ಜಾಮೀನು, ಅವರು ಬಿಡುಗಡೆ ಆಗುವಂತದ್ದು ಭಾಗಶಃ ಸೋಮವಾರ ಅಂತಾನೆ ಹೇಳ್ಬೋದು ಚೈತ್ರ. ಓಕೆ, ಥ್ಯಾಂಕ್ ಯು ಜಗದೀಶ್ ಮಾಹಿತಿಗಾಗಿ.